ಸರ್, ವರ್ಷಕ್ಕೆ ನೀವು 3-4 ಸಿನಿಮಾ ಮಾಡ್ತಾ ಇದ್ದವರು ಇವಾಗ ಸಿನಿಮಾ ರಂಗದಿಂದನೇ ಅಂತರ ಕಾಯ್ದುಕೊಂಡಿದ್ದೀರಾ. ಯಾಕೆ ಈ ನಿರ್ಧಾರ ಅಂತ? ನಾನು ಅವತ್ತು 3-4 ಸಿನಿಮಾ ಮಾಡ್ತೀನಿ. ನಮ್ಮ ಸಿನಿಮಾ ಕಲಾವಿದರು ಅಷ್ಟೇ ಪ್ರೋತ್ಸಾಹ ಕೊಡ್ತಿದ್ರು. ನಿಜವಲ್ಲ, ನಮ್ಮ ಸುದೀಪ್ ಅವರ ಆಗ್ಬೋದು, ನಾನು ವಿಜಯ್ ಆಗ್ಬೋದು, ಉಪೇಂದ್ರ ಆಗ್ಬೋದು, ನಾನು ಎಲ್ಲರ ಜೊತೆ ಕೆಲಸ ಮಾಡಿ ಎಲ್ಲರೂ ಅದಿದ್ವಿ. ಇವತ್ತಿನ ಮಾರುಕಟ್ಟೆ ರೇಸ್ ಆದಾಗ ಅವ್ರು ಕೇಳೋ ರೇಟ್ ನಾವು ಕೊಡೋಕ್ಕಾಗಲ್ಲ. ಯಾಕೆ ನನ್ನ ಒಬ್ಬಂಗೆ ಗೊತ್ತು ರಿಟರ್ನ್ ಬರಲ್ಲ ಅಂತ. ಇವತ್ತು ನಾನು ಏನೇ ಮಾಡೋದು ಕ್ಯಾಲ್ಕುಲೇಷನ್ ಪ್ರಕಾರ ಮಾಡಿದ್ರೆ ನಾನು 100ಕ್ಕೆ ಅಟ್ಲೀಸ್ಟು ನಾವು ಹಾಕಿರೋದು 90-95% ರಿಟರ್ನ್ ಬರೋಕ್ಕೆ ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಇರುತ್ತೆ. ಆಮೇಲೆ ಭಗವಂತನ ಜನಗಳ ಮೇಲೆ ಬಿಟ್ಬಿಡ್ತೀನಿ. ಇವತ್ತು ನಾವು ಹಾಕೋ ದುಡ್ಡು ನಮ್ಗೆ 50 ರೂಪಾಯಿ ಲಾಸ್ ಆಯ್ತದೆ ಅದು ಯಾಕೆ ಮಾಡೋಕೆ ಹೋಗೋಣ? ನಾನು ಲಾಸ್ ಪಡ್ಕೊಂಡು ಸಿನಿಮಾ ಮಾಡಿ. ಯಾಕೆಂದರೆ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ತುಂಬ ಕಷ್ಟ ಬಿದ್ದಿದ್ದೀವಿ. ಚಿತ್ರರಂಗದಲ್ಲಿ 90% ಉಳಿಯಲ್ಲ. ಅವ್ರು ಉಳಿದಿದ್ದೀವಿ ಅಂದರೆ ನನ್ನ ಮನೆ ದೇವರು ಲಕ್ಷ್ಮೀ ನರಸಿಂಹ ಆಶೀರ್ವಾದ, ನನ್ನ ಗುರುಗಳಾದ ಡಾಕ್ಟರ್ ಸಹಸ್ರಿ ಅವರ ಆಶೀರ್ವಾದ. ಇವತ್ತು ನಾನು ಚಿತ್ರರಂಗಕ್ಕೆ ಬಂದಿದ್ದ ಕಾರಣ ಅವರೇ. ದರ್ಶನ್ ಅವರ ಜೊತೆ ಕೂಡ ನೀವು ಸಿನಿಮಾ ಮಾಡಿದ್ದೀರಾ. ಕಳೆದ 1 ವರ್ಷದಿಂದ ಅವರ ಒಂದು ಬದುಕಿನ ಬಗ್ಗೆ ಹೇಳೋದಾದರೆ, ದರ್ಶನ್ ತುಂಬ ಕಷ್ಟದಿಂದ ಬಂದಂಥ ವ್ಯಕ್ತಿ. ಅವ್ರ ತಂದೆ ದೊಡ್ಡ ಕಲಾವಿದರು. ಅವತ್ತು ನಾವೇನೋ ದೂರದಿಂದ ನೋಡಿದ ದರ್ಶನ್ ಏನಪ್ಪ ದೊಡ್ಡ ಶ್ರೀಮಂತ ಆಗರ್ಭ ಶ್ರೀಮಂತ ಸಿನಿಮಾ ನೋಡ್ದಾಗಂತೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿತ್ತು. ತುಂಬ ಕಷ್ಟ ಬಿದ್ದು ಬಂದ, ತುಂಬ ಗೆದ್ದ. ಜನ ಒಳ್ಳೆ ಉತ್ತಮ ಸ್ಥಾನ ಕೊಟ್ಟರು. 1 ವರ್ಷದಿಂದ ನಿಜವಾಗ್ಲೂ ಅವನು ದರ್ಶನು ಕೆಟ್ಟವನಲ್ಲ. ತುಂಬ ನನ್ನ ಯಾಕೆಂದರೆ ನಾನು ಒಂದೇ ಸಿನಿಮಾ ಮಾಡಿದ್ರು. ಅವನು ನಮ್ಮ ಥರ ಹುಂಬ ಮಾತು ಕೊಟ್ಬಿಟ್ರೆ ಮಾತಾಡ್ತಾನೆ. ಅದು ಬಿಟ್ಟರೆ ಕೆಟ್ಟದ್ದಿಲ್ಲ. ಒಂದು ಸತಿ ಏನೋ ಎದುರು ಮಾತಾಡ್ತೀನಿ, ಹಿಂದೆಗಡೆ ಮಾತಾಡಲ್ಲ. ಯಾವುದೋ ಒಂದು ಅಡಚಣೆ ಆದಂಥ ನಾವು ಇವತ್ತು ಏನು ಸಫರ್ ಮಾಡ್ತಾರೆ ಅಂದರೆ, ಒಬ್ಬ ಮನುಷ್ಯನಿಗೆ ಟೈಮ್ ಬ್ಯಾಡ್ ಆದಾಗ ಹಿಂಗಾಗುತ್ತೆ. ನಿಜ ಇಸ್ ವೆರಿ ಗುಡ್ ಪರ್ಸನ್, ಒಳ್ಳೆ ವ್ಯಕ್ತಿ. ದರ್ಶನ್ಗೆ ನಾನು ಯಾಕೆಂದರೆ ನಾನು ಅನ್ನೋದು ಜಾಸ್ತಿ ಇದೆ. ಯಾಕೆಂದರೆ ಅವನು ಕಷ್ಟ ಕಾಲದಲ್ಲಿ ಯಾರೂ ಆಗಿಲ್ಲ ಅಂತ ಒಂದು ಮನಸ್ಸಲ್ಲಿ ಕೊದಿತದೆ. ಅದನ್ನು ಮರ್ತುಬಿಟ್ರೆ ದರ್ಶನ್ ಥರ ಗ್ರೇಟ್ ಪರ್ಸನ್ ಇರಲ್ಲ. ಯಾಕೆಂದರೆ ಒಂದು ಕಾಲದಲ್ಲಿ ಯಾರಿಗೂ ಆಗಿರಲ್ಲ. ಕರೆಕ್ಟು, ನನಗೂ ಯಾರೂ ಆಗಿಲ್ಲ. ಇವತ್ತು ನಾವು ಆಗಬೇಕು ಅಂತೇನಿಲ್ಲ. ಅದರಿಂದ ಅದನ್ನೆಲ್ಲ ಮರೆತು ನಮ್ಮ ಚಿತ್ರರಂಗ, ನಮ್ಮ ಮನೆ ಅಂದರೆ ಇಟ್ಸ್ ಒನ್ ಆಫ್ ದಿ ಗ್ರೇಟ್ ಪರ್ಸನ್. ನಿಜವಾಗ್ಲೂ ಇವತ್ತು ತುಂಬ ಅವನು ಎಷ್ಟೇ ದುಡ್ಡು ಇದ್ರೂ ನೆಮ್ಮದಿಲ್ಲ ಆ್ಯಪಲ್. ಅದರಿಂದ ಅವ್ರಿಗೆ ಒಳ್ಳೇದಾಗಲಿ. ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋ, ಸ್ನೇಹಜೀವಿ. ಕೆಟ್ಟೋದು ಲೈಫಲ್ಲಿ ಯಾರಿಗೂ ಬಯಸಲ್ಲ. ಆ ಥರ ಕ್ಯಾರೆಕ್ಟರ್ ದರ್ಶನ್ ಅಂತ ಹೇಳಕ್ಕೆ.